ಸರ್, ಒಂದು ಮೂಲ ಪ್ರಶ್ನೆ ನಿಮಗೂ ಭರತ್ ರೆಡ್ಡಿಯವರಿಗೂ ಯಾವಾಗಿಂದ ಈ ರಾಜಕೀಯ ವೈಷಮ್ಯ ಶುರುವಾಯಿತು? ಅಥವಾ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿಯವರ ಕಾಲದಿಂದ ನಿಮ್ಮಿಬ್ಬರ ನಡುವೆ ಈ ಟಗಫಾರಿತ? ಮೇಡಮ, ಸೂರ್ಯನಾರಾಯಣ ರೆಡ್ಡಿ ನನಗೆ ಅನ್ನೋದು ಸಂಬಂಧ ಅಲ್ಲ. ಬಳ್ಳಾರಿ ಮಾತಾಡೋದು ಒಂದೇ ಒಂದು ವಿಷಯ ಏನಂತಂದರೆ, ಶ್ರೀರಾಮುಲು ಅವರ ಸೋದರ ಮಾವ ರೈಲ್ವೆ ಬಾಬು ಅನ್ನೋರನ್ನ 91 ಸಮಯದಲ್ಲಿ ಬಾಂಬ್ಗಳಾಕಿ ಬಾಡಿನ ಚೂರು ಮಾಡಿ ಮರ್ಡರ್ ಮಾಡ್ತಾರೆ ಬಳ್ಳಾರಿ ನಗರದಲ್ಲಿ. ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಫೈನಾನ್ಸ್ ಮಾಡಿ ಹಿಂದೆ ಇದ್ದಿದ್ದೆ ಈ ಸೂರ್ಯನಾರಾಯಣ ರೆಡ್ಡಿ ಅನ್ನೋವಂಥದ್ದು ಇಡೀ ಬಳ್ಳಾರಿಯಲ್ಲಿ ಮನೆ ಮಾತು. ಸೊ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಯಾವಾಗಲೂ ಆ ಇನ್ಸೆಕ್ಯೂರಿಟಿ ಭಯ ಇದ್ದೇ ಇರುತ್ತೆ. ಮತ್ತು ಶ್ರೀರಾಮುಲು ಕೌನ್ಸಿಲರ್ ಆದರು, MLA ಆದರು. ಅದಾದಮೇಲೆ ಅವರು ಏನು ನಕ್ಸಲೈಟ್ಗಳ ಜೊತೆ ಸಂಬಂಧಗಳು ಇಟ್ಕೊಂಡು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು, ಮತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಪ್ರಮುಖ ಕಾರಣನೇ ಸೂರ್ಯನಾರಾಯಣ ರೆಡ್ಡಿ. ಯಾಕಂದರೆ 2004ರಲ್ಲಿ ಅವರು JDS MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ನಗರದಲ್ಲಿ BJP MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ಮಂತ್ರಿ ಆದರು, ಅವ್ರು ಆಗಲಿಲ್ಲ. ಆ ಕಾರಣಕ್ಕೆ ಅವ್ರು ಮಾಡಿರೋ ಚಟುವಟಿಕೆಗಳನ್ನು ಸದ್ಯದಲ್ಲಿ ನಾನು ಮೀಡಿಯಾಗೆ ಟೋಟಲ್ ನಕ್ಸಲೈಟ್ಗಳ ಅವರ ಸಂಬಂಧಗಳಿಂದ ಹಿಡಿದು ಟೋಟಲ್ ಇಂಪೋರ್ಟೆಡ್ ವೆಪನ್ಸನ್ನು ಹೇಗೆ ಕಲೆಕ್ಟ್ ಮಾಡಿದ್ರು ಅದೆಲ್ಲ ನಾನು ವಿತ್ ಪ್ರೂಫ್ ಸಮೇತ ನಾನು ಮೀಡಿಯಾಗೆ ಶಾರ್ಟ್ಲಿ ಕೊಡೋಗಿದ್ದೀನಿ ನಾನು. ಸೊ ಹಾಗಾಗಿ ಇವನು ನಮಗೆ ಲೆಕ್ಕಕ್ಕೆ ಅಲ್ಲ ಸಲ್ಲ, ಅವನಾಗಿ ತೆಗೆದುಕೊಂಡು ಜನಾರ್ದನ್ ರೆಡ್ಡಿನ ನಾನು ಹೋಗಿ ತಡ್ಕೊಂಡ್ರೆ ನಾನು ದೊಡ್ಡವನಾಗ್ತೀನಿ ಅನ್ನೋ ಲೆಕ್ಕದಲ್ಲಿ ಅಸೆಂಬ್ಲಿಯಲ್ಲಿ ನಾನು ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಮಾತಾಡಿದರೆ, ಬಳ್ಳಾರಿ ಅಭಿವೃದ್ಧಿ ಇವ್ರು ಯಾಕೆ ಮಾತಾಡ್ತಾರೆ, ನಾನು ಬಳ್ಳಾರಿ ನಗರ ಶಾಸಕ ಅಂತೇಳಿ ಹೇಳ್ತಾನೆ. ನಾನು ಹಿಂದೆ ಬಳ್ಳಾರಿ ಉಸ್ತುವಾರಿ ಮಂತ್ರಿಯಾಗಿ ಬಳ್ಳಾರಿಯವನಾಗಿ ನಾನು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೆ, ಏನು ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಸರ್ಕಾರ ಹೊಸದಾಗಿ ಫಾರ್ಮೇಷನ್ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಒಬ್ಬ MLA ಆಗಿ. ಬಳ್ಳಾರಿ ಟಾಪಿಕ್ ನೀನು ಹೇಗೆ ತೆಗಿತೀಯ ಅಂತ ಹೇಳ್ಬಿಟ್ಟು ಬಂದು ಅವನು ಮಧ್ಯಾಹ್ನ 3 ಗಂಟೆಗೆ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಸೊ ಹಾಗಾಗಿ ಅವನು ಪ್ರತಿ ಸಲ ಪ್ರಚೋದನೆ ಮಾಡಿ ನಾನು ದೊಡ್ಡವನಾಗಬೇಕು ಅಂತೇಳಿ ಅವನೇನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಕೂಡ ಒಪ್ಪಲಿಲ್ಲ ಅಂತ. ಸರ್, ಒಂದು ಮೂಲ ಪ್ರಶ್ನೆ ನಿಮಗೂ ಭರತ್ ರೆಡ್ಡಿಯವರಿಗೂ ಯಾವಾಗಿಂದ ಈ ರಾಜಕೀಯ ವೈಷಮ್ಯ ಶುರುವಾಯಿತು? ಅಥವಾ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿಯವರ ಕಾಲದಿಂದ ನಿಮ್ಮಿಬ್ಬರ ನಡುವೆ ಈ ಟಗಫಾರಿತ? ಮೇಡಮ, ಸೂರ್ಯನಾರಾಯಣ ರೆಡ್ಡಿ ನನಗೆ ಅನ್ನೋದು ಸಂಬಂಧ ಅಲ್ಲ. ಬಳ್ಳಾರಿ ಮಾತಾಡೋದು ಒಂದೇ ಒಂದು ವಿಷಯ ಏನಂತಂದರೆ, ಶ್ರೀರಾಮುಲು ಅವರ ಸೋದರ ಮಾವ ರೈಲ್ವೆ ಬಾಬು ಅನ್ನೋರನ್ನ 91 ಸಮಯದಲ್ಲಿ ಬಾಂಬ್ಗಳಾಕಿ ಬಾಡಿನ ಚೂರು ಮಾಡಿ ಮರ್ಡರ್ ಮಾಡ್ತಾರೆ ಬಳ್ಳಾರಿ ನಗರದಲ್ಲಿ. ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಫೈನಾನ್ಸ್ ಮಾಡಿ ಹಿಂದೆ ಇದ್ದಿದ್ದೆ ಈ ಸೂರ್ಯನಾರಾಯಣ ರೆಡ್ಡಿ ಅನ್ನೋವಂಥದ್ದು ಇಡೀ ಬಳ್ಳಾರಿಯಲ್ಲಿ ಮನೆ ಮಾತು. ಸೊ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಯಾವಾಗಲೂ ಆ ಇನ್ಸೆಕ್ಯೂರಿಟಿ ಭಯ ಇದ್ದೇ ಇರುತ್ತೆ. ಮತ್ತು ಶ್ರೀರಾಮುಲು ಕೌನ್ಸಿಲರ್ ಆದರು, MLA ಆದರು. ಅದಾದಮೇಲೆ ಅವ್ರು ಏನು ನಕ್ಸಲೈಟ್ಗಳ ಜೊತೆ ಸಂಬಂಧಗಳು ಇಟ್ಕೊಂಡು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು, ಮತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಪ್ರಮುಖ ಕಾರಣನೇ ಸೂರ್ಯನಾರಾಯಣ ರೆಡ್ಡಿ. ಯಾಕಂದರೆ 2004ರಲ್ಲಿ ಅವರು JDS MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ನಗರದಲ್ಲಿ BJP MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ಮಂತ್ರಿ ಆದರು, ಅವ್ರು ಆಗಲಿಲ್ಲ. ಆ ಕಾರಣಕ್ಕೆ ಅವ್ರು ಮಾಡಿರೋ ಚಟುವಟಿಕೆಗಳನ್ನು ಸದ್ಯದಲ್ಲಿ ನಾನು ಮೀಡಿಯಾಗೆ ಟೋಟಲ್ ನಕ್ಸಲೈಟ್ಗಳ ಅವರ ಸಂಬಂಧಗಳಿಂದ ಹಿಡಿದು ಟೋಟಲ್ ಇಂಪೋರ್ಟೆಡ್ ವೆಪನ್ಸನ್ನು ಹೇಗೆ ಕಲೆಕ್ಟ್ ಮಾಡಿದ್ರು ಅದೆಲ್ಲ ನಾನು ವಿತ್ ಪ್ರೂಫ್ ಸಮೇತ ನಾನು ಮೀಡಿಯಾಗೆ ಶಾರ್ಟ್ಲಿ ಕೊಡೋಗಿದ್ದೀನಿ ನಾನು. ಸೊ ಹಾಗಾಗಿ ಇವನು ನಮಗೆ ಲೆಕ್ಕಕ್ಕೆ ಅಲ್ಲ ಸಲ್ಲ, ಅವನಾಗಿ ತೆಗೆದುಕೊಂಡು ಜನಾರ್ದನ್ ರೆಡ್ಡಿನ ನಾನು ಹೋಗಿ ತಡ್ಕೊಂಡ್ರೆ ನಾನು ದೊಡ್ಡವನಾಗ್ತೀನಿ ಅನ್ನೋ ಲೆಕ್ಕದಲ್ಲಿ ಅಸೆಂಬ್ಲಿಯಲ್ಲಿ ನಾನು ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಮಾತಾಡಿದರೆ, ಬಳ್ಳಾರಿ ಅಭಿವೃದ್ಧಿ ಇವ್ರು ಯಾಕೆ ಮಾತಾಡ್ತಾರೆ, ನಾನು ಬಳ್ಳಾರಿ ನಗರ ಶಾಸಕ ಅಂತೇಳಿ ಹೇಳ್ತಾನೆ. ನಾನು ಹಿಂದೆ ಬಳ್ಳಾರಿ ಉಸ್ತುವಾರಿ ಮಂತ್ರಿಯಾಗಿ ಬಳ್ಳಾರಿಯವನಾಗಿ ನಾನು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೆ, ಏನು ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಸರ್ಕಾರ ಹೊಸದಾಗಿ ಫಾರ್ಮೇಷನ್ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಒಬ್ಬ MLA ಆಗಿ. ಬಳ್ಳಾರಿ ಟಾಪಿಕ್ ನೀನು ಹೇಗೆ ತೆಗಿತೀಯ ಅಂತ ಹೇಳ್ಬಿಟ್ಟು ಬಂದು ಅವನು ಮಧ್ಯಾಹ್ನ 3 ಗಂಟೆಗೆ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಸೊ ಹಾಗಾಗಿ ಅವನು ಪ್ರತಿ ಸಲ ಪ್ರಚೋದನೆ ಮಾಡಿ ನಾನು ದೊಡ್ಡವನಾಗಬೇಕು ಅಂತೇಳಿ ಅವನೇನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಕೂಡ ಒಪ್ಪಲಿಲ್ಲ ಅಂತ. ಸರ್, ಒಂದು ಮೂಲ ಪ್ರಶ್ನೆ ನಿಮಗೂ ಭರತ್ ರೆಡ್ಡಿಯವರಿಗೂ
ಯಾವಾಗಿಂದ ಈ ರಾಜಕೀಯ ವೈಷಮ್ಯ ಶುರುವಾಯಿತು ಅಥವಾ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರ ಕಾಲದಿಂದ ನಿಮ್ಮಿಬ್ಬರ ನಡುವೆ ಈ ಟಗಫಾರಿತಾ? ಮೇಡಮ್, ಸೂರ್ಯನಾರಾಯಣ ರೆಡ್ಡಿ ನನಗೆ ಅನ್ನೋದು ಸಂಬಂಧ ಅಲ್ಲ. ಬಳ್ಳಾರಿ ಮಾತಾಡೋದು ಒಂದೇ ಒಂದು ವಿಷಯ ಏನಂತಂದ್ರೆ, ಶ್ರೀರಾಮುಲು ಅವರ ಸೋದರ ಮಾವ ರೈಲ್ವೆ ಬಾಬು ಅನ್ನೋರನ್ನ 91 ಸಮಯದಲ್ಲಿ ಬಾಂಬ್ಗಳಾಕಿ ಬಾಡಿನ ಚೂರು ಮಾಡಿ ಮರ್ಡರ್ ಮಾಡ್ತಾರೆ ಬಳ್ಳಾರಿ ನಗರದಲ್ಲಿ. ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಫೈನಾನ್ಸ್ ಮಾಡಿ ಹಿಂದೆ ಇದ್ದಿದ್ದೆ ಈ ಸೂರ್ಯನಾರಾಯಣ ರೆಡ್ಡಿ ಅನ್ನುವಂಥದ್ದು ಇಡೀ ಬಳ್ಳಾರಿಯಲ್ಲಿ ಮನೆ ಮಾತು. ಸೊ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಯಾವಾಗಲೂ ಆ ಇನ್ಸೆಕ್ಯೂರಿಟಿ ಭಯ ಇದ್ದೇ ಇರುತ್ತೆ. ಮತ್ತು ಶ್ರೀರಾಮುಲು ಕೌನ್ಸಿಲರ್ ಆದರು, MLA ಆದರು. ಅದಾದಮೇಲೆ ಅವ್ರು ಏನು ನಕ್ಸಲೈಟ್ಗಳ ಜೊತೆ ಸಂಬಂಧಗಳು ಇಟ್ಕೊಂಡು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು ಮತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಪ್ರಮುಖ ಕಾರಣನೇ ಸೂರ್ಯನಾರಾಯಣ ರೆಡ್ಡಿ. ಯಾಕಂದರೆ 2004ರಲ್ಲಿ ಅವರು JDS MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ನಗರದಲ್ಲಿ BJP MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ಮಂತ್ರಿ ಆದರು, ಅವ್ರು ಆಗಲಿಲ್ಲ. ಆ ಕಾರಣಕ್ಕೆ ಅವ್ರು ಮಾಡಿರೋ ಚಟುವಟಿಕೆಗಳನ್ನು ಸದ್ಯದಲ್ಲಿ ನಾನು ಮೀಡಿಯಾಗೆ ಟೋಟಲ್ ನಕ್ಸಲೈಟ್ಗಳ ಅವರ ಸಂಬಂಧಗಳಿಂದ ಹಿಡಿದು ಟೋಟಲ್ ಇಂಪೋರ್ಟೆಡ್ ವೆಪನ್ಸನ್ನ ಹೇಗೆ ಕಲೆಕ್ಟ್ ಮಾಡಿದ್ರು ಅದೆಲ್ಲ ನಾನು ವಿತ್ ಪ್ರೂಫ್ ಸಮೇತ ನಾನು ಮೀಡಿಯಾಗೆ ಶಾರ್ಟ್ಲಿ ಕೊಡೋನಿದ್ದೀನಿ ನಾನು. ಸೊ ಹಾಗಾಗಿ ಇವನು ನಮಗೆ ಲೆಕ್ಕಕ್ಕೆ ಅಲ್ಲ, ಅವನಾಗಿ ತೆಗೆದುಕೊಂಡು ಜನಾರ್ದನ್ ರೆಡ್ಡಿನ ನಾನು ಹೋಗಿ ತಡೆದುಕೊಂಡ್ರೆ ನಾನು ದೊಡ್ಡವನಾಗ್ತೀನಿ ಅನ್ನೋ ಲೆಕ್ಕದಲ್ಲಿ ಅಸೆಂಬ್ಲಿಯಲ್ಲಿ ನಾನು ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಮಾತಾಡಿದರೆ ಬಳ್ಳಾರಿ ಅಭಿವೃದ್ಧಿ ಇವ್ರು ಯಾಕೆ ಮಾತಾಡ್ತಾರೆ, ನಾನು ಬಳ್ಳಾರಿ ನಗರ ಶಾಸಕ ಅಂತೇಳಿ ಹೇಳ್ತಾನೆ. ನಾನು ಹಿಂದೆ ಬಳ್ಳಾರಿ ಉಸ್ತುವಾರಿ ಮಂತ್ರಿಯಾಗಿ ಬಳ್ಳಾರಿಯವನೇ ಆಗಿ ನಾನು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೆ, ಏನು ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಸರ್ಕಾರ ಹೊಸದಾಗಿ ಫಾರ್ಮೇಷನ್ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಒಬ್ಬ MLA ಆಗಿ. ಬಳ್ಳಾರಿ ಟಾಪಿಕ್ ನೀನು ಹೇಗೆ ತೆಗಿತೀಯ ಅಂತ ಹೇಳ್ಬಿಟ್ಟು ಬಂದು ಅವನು ಮಧ್ಯಾಹ್ನ 3 ಗಂಟೆಗೆ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಸೊ ಹಾಗಾಗಿ ಅವನು ಪ್ರತಿ ಸಲ ಪ್ರಚೋದನೆ ಮಾಡಿ ನಾನು ದೊಡ್ಡವನಾಗಬೇಕು ಅಂತೇಳಿ ಅವನೇನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಕೂಡ ಒಪ್ಪಲಿಲ್ಲ ಅಂತ. ಸರ್, ಒಂದು ಮೂಲ ಪ್ರಶ್ನೆ, ನಿಮಗೂ ಭರತ್ ರೆಡ್ಡಿಯವರಿಗೂ ಯಾವಾಗಿಂದ ಈ ರಾಜಕೀಯ ವೈಷಮ್ಯ ಶುರುವಾಯಿತು ಅಥವಾ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರ ಕಾಲದಿಂದ ನಿಮ್ಮಿಬ್ಬರ ನಡುವೆ ಈ ಟಗಫಾರಿತಾ? ಮೇಡಮ್, ಸೂರ್ಯನಾರಾಯಣ ರೆಡ್ಡಿ ನನಗೆ ಅನ್ನೋದು ಸಂಬಂಧ ಅಲ್ಲ. ಬಳ್ಳಾರಿ ಮಾತಾಡೋದು ಒಂದೇ ಒಂದು ವಿಷಯ ಏನಂತಂದ್ರೆ, ಶ್ರೀರಾಮುಲು ಅವರ ಸೋದರ ಮಾವ ರೈಲ್ವೆ ಬಾಬು ಅನ್ನೋರನ್ನ 91 ಸಮಯದಲ್ಲಿ ಬಾಂಬ್ಗಳಾಕಿ ಬಾಡಿನ ಚೂರು ಮಾಡಿ ಮರ್ಡರ್ ಮಾಡ್ತಾರೆ ಬಳ್ಳಾರಿ ನಗರದಲ್ಲಿ. ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಫೈನಾನ್ಸ್ ಮಾಡಿ ಹಿಂದೆ ಇದ್ದಿದ್ದೆ ಈ ಸೂರ್ಯನಾರಾಯಣ ರೆಡ್ಡಿ ಅನ್ನುವಂಥದ್ದು ಇಡೀ ಬಳ್ಳಾರಿಯಲ್ಲಿ ಮನೆ ಮಾತು. ಸೊ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಯಾವಾಗಲೂ ಆ ಇನ್ಸೆಕ್ಯೂರಿಟಿ ಭಯ ಇದ್ದೇ ಇರುತ್ತೆ. ಮತ್ತು ಶ್ರೀರಾಮುಲು ಕೌನ್ಸಿಲರ್ ಆದರು, MLA ಆದರು. ಅದಾದಮೇಲೆ ಅವ್ರು ಏನು ನಕ್ಸಲೈಟ್ಗಳ ಜೊತೆ ಸಂಬಂಧಗಳು ಇಟ್ಕೊಂಡು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು ಮತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಪ್ರಮುಖ ಕಾರಣನೇ ಸೂರ್ಯನಾರಾಯಣ ರೆಡ್ಡಿ. ಯಾಕಂದರೆ 2004ರಲ್ಲಿ ಅವರು JDS MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ನಗರದಲ್ಲಿ BJP MLA